ಬ್ಯಾಂಕ್ ಸಿಬ್ಬಂದಿ ಕಿರುಕುಳಕ್ಕೆ ಕುಟುಂಬ ಊರು ಬಿಟ್ಟಿದೆ. ದಾವಣಗೆರೆ ನಾಗಮ್ಮ ಕೇಶವಮೂರ್ತಿ ಲೇಔಟ್ನಲ್ಲಿ ನಡೆದಿರೋ ಘಟನೆ. ತಾಯಿ ಹೆಸರಲ್ಲಿ 5 ಲಕ್ಷ ಸಾಲ ಪಡೆದಿದ್ರು ಗುರುಮೂರ್ತಿ ಎಂಬ ವ್ಯಕ್ತಿ. ಸೊಂಟದ ನೋವಿಂದ ಸಾಲ ಕಟ್ಟೋದಕ್ಕಾಗದೆ ಈಗ ಪರದಾಟಕ್ಕೆ ಸಿಕ್ಕಾಕೊಂಡಿದೆ. ಕಂತು ಕಟ್ಟೋದಕ್ಕಾಗಿಲ್ಲ, ಹೀಗಾಗಿ ಬ್ಯಾಂಕ್ ಸಿಬ್ಬಂದಿ ಕಿರುಕುಳ ಆರಂಭಿಸಿದ್ದಾರೆ. ಇವರ ಮನೆಯನ್ನ ಹರಾಜಿಗೆ ಇಡೋದಾಗಿಯೂ ಕೂಡ ಕುಟುಂಬಕ್ಕೆ ಬೆದರಿಕೆ ಹಾಕಿದ್ದಾರೆ. ಸಿಬ್ಬಂದಿಯ ಕಿರುಕುಳಕ್ಕೆ ಬೇಸತ್ತು ಕುಟುಂಬ ಊರನ್ನೇ ಬಿಟ್ಟು ಹೋಗಿದೆ. ಊರು ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ಸಾಲ ಕಟ್ಟೋದಕ್ಕಾಗ್ತಾ ಇಲ್ಲ, ಸಿಬ್ಬಂದಿ ನೋಡಿದ್ರೆ ಬಿಡ್ತಾ ಇಲ್ಲ, ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಮಹಾದೇವ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಹಾದೇವ್, ಈಗ ಒಂದಷ್ಟು ಕಡೆಗಳಲ್ಲಿ ಇಂಥ ನಿದರ್ಶನ ನಾವು ನೋಡ್ತಾ ಇದ್ವಿ. ಅರ್ಧಕ್ಕರ್ಧ ಊರೇ ಖಾಲಿ ಆಗೋಗಿರೋ ಘಟನೆಗಳನ್ನು ನೋಡ್ತಾ ಇದ್ವಿ. ಈಗ ಅಂಥದ್ದೇ ಮತ್ತೊಂದು ಕುಟುಂಬ ಸಾಲ ಯಾವ ಕಾರಣಕ್ಕೆ ತಗೊಂಡಿದ್ರು, ಯಾವ ರೀತಿ ಕಿರುಕುಳಕ್ಕೆ ಒಳಪಟ್ಟಿದ್ದಾರೆ ಈ ಕುಟುಂಬ? ವಿಜಯ್, ಏನು ಸರ್ಕಾರ ಮತ್ತು ಜಿಲ್ಲಾಡಳಿತ ಸಾಕಷ್ಟು ಒಂದು ಬ್ಯಾಂಕ್ ಸಿಬ್ಬಂದಿಗೆ, ಫೈನಾನ್ಸ್ ಸಿಬ್ಬಂದಿಗೆ ಒಂದು ಸೂಚನೆಯನ್ನು ಕೊಡ್ತಾನೆ ಇದೆ. ರ್ಯಾಶ್ ಆಗಿ ನೀವು ಯಾವುದೇ ಕಾರಣಕ್ಕೂ ಸಾಲವನ್ನು ವಸೂಲಾತಿ ಮಾಡಬೇಡಿ, ಅದು ಜನರ ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ಅವರ ಸಿಚುವೇಶನ್ಗಳನ್ನು ನೋಡಿಕೊಂಡು ಸಾಲ ವಸೂಲಿಯನ್ನು ಮಾಡಿ ಅಂತ ಹೇಳಿ ಸಾಕಷ್ಟು ಬಾರಿ ಒಂದು ಕಟ್ಟುನಿಟ್ಟಿನ ಸೂಚನೆ ಮತ್ತು ಮೌಖಿಕ ಸೂಚನೆಯನ್ನು ಕೂಡ ನೀಡಿದರೂ ಕೂಡ ಯಾವುದೇ ರೀತಿಯಾದಂಥ ಕೆಲಸಗಳನ್ನು ಬ್ಯಾಂಕ್ ಸಿಬ್ಬಂದಿ ಆಗಲಿ, ಫೈನಾನ್ಸ್ ಸಿಬ್ಬಂದಿ ಆಗಲಿ ಮಾಡ್ತಿಲ್ಲ. ಅದೇ ರೀತಿಯಾಗಿ ಇಂಥ ಘಟನೆಗಳು ಅಂದರೆ ಊರು ಬಿಡೋದು, ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಘಟನೆಗಳು ಪದೇ ಪದೇ ನಡೀತಾನೆ ಇದೆ. ಅದೇ ರೀತಿಯಾಗಿ ದಾವಣಗೆರೆ ನಗರದ ಏನು ನಾಗಮ್ಮ ಕೇಶವಮೂರ್ತಿ ಬಡಾವಣೆಯಲ್ಲಿ ಒಂದು ಕುಟುಂಬ ವಾಸ ಇರುತ್ತೆ. ಗುರುಮೂರ್ತಿ ಅನ್ನೋರ ಕುಟುಂಬ. ಅವರು ತಮ್ಮ ವೈಯಕ್ತಿಕ ವಿಚಾರಕ್ಕೆ ಕೆಲವೊಂದಿಷ್ಟು ಸಾಲಗಳನ್ನು ಮಾಡಿಕೊಂಡಿರ್ತಾರೆ. ಅಂದರೆ ತಮ್ಮ ಮನೆ ಹಕ್ಕುಪತ್ರವನ್ನು ಅಡವನ್ನು ಇಟ್ಟು ಸಾಲವನ್ನು ಮಾಡಿರ್ತಾರೆ. ಸಾಲವನ್ನು ಕೂಡ ಪ್ರತಿ ತಿಂಗಳು ಕಂತನ್ನು ಕಟ್ತಾ ಇರ್ತಾರೆ. ಆದರೆ ಇತ್ತೀಚೆಗೆ ಏನು ಗುರುಮೂರ್ತಿ ಇರ್ತಾರೆ, ಅವರು ಅಡಿಕೆ ತೋಟದ ಕೆಲಸಕ್ಕಂತ ಹೋದಾಗ ಅಲ್ಲಿ ಅವರಿಗೆ ಒಂದು ಗಾಯ ಆಗಿರುತ್ತೆ. ಗಾಯ ಆದ ನಂತರ ಅವ್ರಿಗೆ ವಿಪರೀತ ನೋವಾಗಿ ಅವರಿಗೆ ಒಂದು ಆಸ್ಪತ್ರೆಗೂ ಕೂಡ, ಖಾಸಗಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಕೂಡ ಪಡಿತಾ ಇರ್ತಾರೆ. ಅಲ್ಲೂ ಕೂಡ ಅವರಿಗೆ ಸಾಲ ವಸೂಲಾತಿಗೆ ಒಂದು ಕರೆಯನ್ನು ಮಾಡಿರ್ತಾರೆ. ಸದ್ಯಕ್ಕೆ ನಾನು ಆಸ್ಪತ್ರೆಯಲ್ಲಿ ಇದ್ದೀನಿ, ದಯವಿಟ್ಟು ಈಗ ಸದ್ಯಕ್ಕೆ ನನಗೆ ಹಣ ಕಟ್ಟೋಕ್ಕೆ ಆಗಲ್ಲ, ನಾನು ಹುಷಾರಾದ ಮೇಲೆ ಕಂತನ್ನು ಕಟ್ತೀನಿ, ಮತ್ತೆ ನಿಮ್ಮ ಹಣವನ್ನು ತೀರಿಸ್ತೀನಿ ಅಂತ ಹೇಳಿದ್ರು ಕೂಡ ನೀವು ಸರಿಯಾಗಿ ಪರ್ಫಾರ್ಮೆನ್ಸನ್ನು ಕೊಡ್ತಿಲ್ಲ. ಅಂದರೆ ನೀವು ಕಂತನ್ನು ಕಟ್ಟೋದಾಗಲಿ, ಸಾಲ ಮರುಪಾವತಿ ಮಾಡುವಲ್ಲಿ ಸರಿಯಾದ ಪರ್ಫಾರ್ಮೆನ್ಸ್ ಇಲ್ಲ, ಹೀಗಾಗಿ ನಿಮ್ಮ ಆಸ್ತಿಯನ್ನು ಮುಟ್ಗೋಲು ಹಾಕ್ತೀನಿ ಅಂತ ಹೇಳಿ ಅವರ ಮನೆ ಗೋಡೆ ಮೇಲೆ ಬರೆದು ಹೋಗ್ತಾರೆ. ಅವರ ಮನೆ ಬಾಗಿಲಿಗೂ ಕೂಡ ಒಂದು ನೋಟಿಸನ್ನು ಅಂಟಿಸುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಇವರು ಮತ್ತೆ ಒಂದೆರಡು ಕಂತುಗಳನ್ನು ಕಟ್ಟದೇ ಇದ್ದಾಗ ಇದು ಆಸ್ತಿ ನಮ್ಮ ವಶಕ್ಕೆ ಸೇರಿದೆ ಅಂತ ಹೇಳಿ ಬ್ಯಾಂಕ್ನವರು ಈಗ ಬರೆದು ಹೋಗಿರುವಂಥದ್ದು. ಇದರಿಂದ ಇಡೀ ಕುಟುಂಬ ಆ ಏರಿಯಾದಲ್ಲಿ ಅವಮಾನವನ್ನು ತಳ್ಳಾರದೆ ಈಗ ಮನೆಯನ್ನು ಬಿಟ್ಟಿದೆ. ಅಲ್ಲಿ ಹೊರಗಡೆ ಕೂಡ ಒಂದಿಷ್ಟು ಸಾಲವನ್ನು ಈ ಕುಟುಂಬ ಮಾಡಿತ್ತು ಅಂತ ಹೇಳಲಾಗ್ತಾ ಇದೆ. ಯಾವ ಕಾರಣಕ್ಕೆ, ಏನು ವಿಚಾರಕ್ಕೆ ಈ ಹಣವನ್ನು ತೆಗೆದುಕೊಂಡಿದ್ದ ಅಂತ ಇದುವರೆಗೂ ವಿಚಾರ ಗೊತ್ತಾಗಿಲ್ಲ. ಆದರೆ ಆತ ಸರಿಯಾಗಿ ಒಂದು ಕೆಲಸವನ್ನು ಮಾಡ್ತಾ ಇದ್ದ, ಕಂತನ್ನು ಕಟ್ತಿದ್ದ, ಬೇರೆಯವರಿಗೂ ಕೂಡ ಸಾಲವನ್ನು ಇಸ್ಕೊಂಡಲ್ಲೂ ಕೂಡ ಅಲ್ಲಿ ಹಣವನ್ನು ಕೊಡ್ತಾ ಇದ್ದ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರ ಮತ್ತು ಜಿಲ್ಲಾಡಳಿತ ಈ ರೀತಿಯಾಗಿ ಒಂದು ಕಟ್ಟುನಿಟ್ಟಿನ ಸೂಚನೆಯನ್ನು ಕೂಡ ಕೊಟ್ಟರೂ ಕೂಡ ಈ ರೀತಿಯಾಗಿ ರ್ಯಾಶ್ ಆಗಿ ಮತ್ತು ಬ್ಯಾಂಕ್ ಮತ್ತು ಫೈನಾನ್ಸ್ಗಳು ಈ ರೀತಿಯಾಗಿ ಒಂದು ಹಣವನ್ನು ಅಂದರೆ ಸಾಲವನ್ನು ಕಟ್ಟಲೇಬೇಕು ಅಂತ ಹೇಳಿ ಮತ್ತು ಅಂದರೆ ಜನರಿಗೆ ಭಯ ಹುಟ್ಟಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಇಲ್ಲಿನ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ, ಯಾವುದೇ ವಿಚಾರ ಆದ ಇಂಥ ಮನೆ ಬಿಟ್ಟರು ಅಂತ ಹೇಳಿ ಒಂದು ವಿಚಾರ ಆದರೂ ನನಗೆ ಗಮನಕ್ಕೆ ಬಂದರೆ ಅವರ ಮೇಲೆ ನಾನು ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ತೀನಿ ಅಂತ ಹೇಳಿದ್ದಾರೆ. ಈ ಬಗ್ಗೆ ನ್ಯೂಸ್ ಫಸ್ಟ್ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡುತ್ತೆ. ಆಮೇಲೆ ನಂತರ ಆ ಬ್ಯಾಂಕ್ ಸಿಬ್ಬಂದಿಗೆ ಯಾವ ರೀತಿಯಾಗಿ ಒಂದು ಜಿಲ್ಲಾಡಳಿತ ಕ್ರಮ ಕೈಗೊಳ್ಳುತ್ತೆ ಕಾದು ನೋಡಬೇಕು. ವಿಜಯ್, ಓಕೆ, ಥ್ಯಾಂಕ್ ಯು ಮಹಾದೇವ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.